ನಮಗೆ ತುಂಬ ಲಕ್ಸುರಿ ಆಗಿರಬೇಕು, ಅಪ್ ಮಾರ್ಕೆಟ್ ಇರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಕ್ವಾಲಿಟಿನೂ ಚೆನ್ನಾಗಿರಬೇಕು. ಥೀಮ್ ಮ್ಯಾಚ್ ಇಸ್ ನಥಿಂಗ್ ಬಟ್ ಇವಾಗ ಹೆಂಗೆ ಅಂದರೆ ಇವಾಗ ನನಗೊಂದು ಪ್ಯಾಂಟ್ ಹಾಕಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ, ಜೊತೆಗೆ ವೈಟ್ ಶರ್ಟ್ ಹಾಕಿದ್ದೀನಿ. ಇದು ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಅದೇ ಥರ ಮನೆಗೂ ಯಾವ ಜಾಗದಲ್ಲಿ ಏನು ಬಂದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಡಿಸೈನರ್ಸ್ ಏನಿರ್ತೀವಿ, ಜೊತೆಗೆ ಏನು ಕಾಂಟ್ರಾಕ್ಟರ್ಸ್ ಇರ್ತೀವಿ, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮಿಡ್ ಕ್ಲಾಸ್ನವ್ರಿಗೆ ಬಜೆಟ್ ಫ್ರೆಂಡ್ಲಿ ಹೌಸ್ ಅಂತ ಅನ್ಕೋತಾರಲ್ಲ, ಅವ್ರಿಗೂ ಒಂದು ಲಕ್ಸುರಿ ಫೀಲ್ ಕೊಡೋ ಥರ ಮಾಡ್ಬೋದಾ? ಇವಾಗ ಕ್ಲೈಂಟ್ಗಳಿಗೆ ನನಗೆ ಗ್ರೌಂಡ್ ಫ್ಲೋರ್ ನನಗೆ ಇಂಟೀರಿಯರ್ ವರ್ಕ್ ಬೇಡ ಅಂದಾಗ ಲೋವರ್ ಪ್ಯಾಕೇಜ್ 1850, 2000 ಪ್ಯಾಕೇಜ್. ನೆಕ್ಸ್ಟ್ ಫಸ್ಟ್ ಫ್ಲೋರ್ ಬಂದಾಗ ಏನಾಗುತ್ತೆ 2550 ಪ್ಯಾಕೇಜ್, ಅಂದರೆ ಸ್ವಂತವಾಗಿರೋದಕ್ಕೆ. ಈ ಥರ ಇದ್ದಾಗ ಏನಾಗುತ್ತೆ, ಮೇಯ್ನಾಗಿ ಕ್ಲೈಂಟ್ಗಳಿಗೆ ಬರ್ಡನ್ ಕಡಿಮೆ ಆಗುತ್ತೆ, ಕಾಸ್ಟಿಂಗ್ ಬರ್ಡನ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಒಂದು ಮನೆ ಕಟ್ಟಬೇಕಾದ್ರೆ ಒಂದು ದುಡ್ಡಿನ ಪ್ರಶ್ನೆ ಇರುತ್ತೆ, ಇನ್ನೊಂದು ಟೈಮ್ ಪ್ರಶ್ನೆ ಇರುತ್ತೆ, ಇನ್ನೊಂದು ಫ್ಯಾಮಿಲಿದೊಂದು ಪ್ರೆಷರ್ ಪ್ರಶ್ನೆ ಇರುತ್ತೆ. ವೈಫ್ದು ಒಂಥರ ಕಾನ್ಸೆಪ್ಟ್ ಇರುತ್ತೆ, ಹಸ್ಬೆಂಡ್ ಒಂಥರ ಕಾನ್ಸೆಪ್ಟ್ ಇರುತ್ತೆ, ಮಕ್ಳದ್ದು ಒಂಥರ ಕಾನ್ಸೆಪ್ಟ್ ಇರುತ್ತೆ. ಅಷ್ಟು ನೀವು ಮಿಕ್ಸ್ ಆಫ್ ವರ್ಕ್ ಮಾಡಿದ್ರೇ ಕೊನೆಗೆ ಎಂಡ್ ಆಫ್ ಎ ಟೈಮ್ ದೇ ವಿಲ್ ಬಿ ಹ್ಯಾಪಿ. ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ಸ್ಟ್ರೆಸ್ ಮಾಡ್ಕೋತಾರಲ್ಲ ತುಂಬ ಜನ. ಒಂದು ಮನೆ ಕನ್ಸ್ಟ್ರಕ್ಷನ್ 1-2 ವರ್ಷ ಅವ್ರು ಅದರಲ್ಲೇ ಇರ್ತಾರೆ. ಈಗ ಅಂಥವ್ರಿಗೆ ಪ್ರಾಕ್ಟಿಕಲ್ ಆಗಿ ಏನಾದರೂ ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ಇವಾಗ ಓನರ್ಗಳಿಗೆ ಮಾತ್ರ ಅದು ಕನಸಿನ ಮನೆ ಅಲ್ಲ, ಮನೆ ಕಟ್ಟೋರ್ಗೂ ಕನಸಿನ ಮನೆ ಇರುತ್ತೆ. ಅಂದರೆ ಇವಾಗ ನಾವು ಕಂಪ್ಲೀಟಾಗಿ ಒಂದು ಮನೆ ಅಂತ ಅಂದಾಗ ಔಟ್ಲುಕ್ ನಾವು ಮೇಯ್ನಾಗಿ ನೋಡ್ತೀವಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಬಿಲ್ಟ್ ಲೈನ್ ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ಆಗಿರುವಂಥ ಜಯಂಕಾರ್ ವೈದ್ಯನಾಥ್ನವರು. ಜಯಂಕಾರ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಜಯಂಕಾರ್ ಅವರ ಕಂಪನಿ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. 150ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಅದು ಮಾಡಿದೆ. 40ಕ್ಕೂ ಹೆಚ್ಚು ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದೆ ಅವ್ರದ್ದು. ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಬಟ್ ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ ಸೌತ್ ಕರ್ನಾಟಕದಲ್ಲಿ. ಸೊ ಅವರು ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ಹೆಸರುವಾಸಿಯಾಗಿದೆ ಅವ್ರ ಕಂಪನಿ, ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿ. ಈಗ ನಾನು ಅವ್ರಿಗೆ ಕೇಳಬೇಕು ಅಂದ್ಕೊಂಡಿರೋದು, ಯೂಶ್ವಲಿ ನಾವು 30-40 ಸೈಟು ಮತ್ತು ಮನೆ ಅಂದರೆ ಒಂದು ಮಿಡ್ ಕ್ಲಾಸ್ ಬಗ್ಗೆ ನಮ್ಗೆ ಜಾಸ್ತಿ ಮಾತಾಡ್ತೀವಿ. ನಾನಿವತ್ತು ಮಿಡ್ ಕ್ಲಾಸ್ ಬಿಟ್ಟು ಸ್ವಲ್ಪ ಹೈಯರ್ ಕ್ಲಾಸ್ ಯೋಚನೆ ಮಾಡೋದಾದರೆ ನಮಗೆ ತುಂಬ ಲಕ್ಸುರಿ ಆಗಿರಬೇಕು, ತುಂಬ ಏನು ಹೇಳಿ ಹೈ ಥರ ಅಪ್ ಮಾರ್ಕೆಟ್ ಇರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಕ್ವಾಲಿಟಿನೂ ಚೆನ್ನಾಗಿರಬೇಕು ಅನ್ನೋದೊಂದು ತುಂಬ ಜನರ ಹತ್ರ ಯಾರ ಹತ್ರ ದುಡ್ಡು ಇರುತ್ತೋ ಅವ್ರು ಯೋಚನೆ ಮಾಡ್ತಾರೆ. 30-40 ಬದಲಾಗಿ 40-60ನಲ್ಲಿ ಕಟ್ಟಿಸ್ತಾರೆ, ಇಲ್ಲ 50-80ನಲ್ಲಿ ಕಟ್ಟಿಸ್ತಾರೆ. ಈ ಥರ ಮನೆ, ಈ ಥರ ಸೈಟ್ ತೊಗೊಂಡು ಕಟ್ಟಿಸ್ತಾರೆ. ಇಲ್ಲ 40-60ನಲ್ಲೇ ಡುಪ್ಲೆಕ್ಸ್ ಕಟ್ಟಿಸ್ಬೋದು. ಈ ಥರ ಲಕ್ಸುರಿ ಫೀಲ್ ಅಂತಿರುತ್ತಲ್ಲ, ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಸರ್? ನಮ್ಮಲ್ಲಿ ಪ್ಯಾಕೇಜಸ್ ಇವಾಗ ಏನಾಗುತ್ತೆ, ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಅನುಕೂಲ ಆಗಬೇಕು, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಅನುಕೂಲ ಆಗಬೇಕು, ಜೊತೆಗೆ ಹೈಯರ್ ಕ್ಲಾಸ್ ಅವ್ರನ್ನ ನಾವು ನೋಡಬೇಕಾಗುತ್ತೆ. ಈ ಕಾನ್ಸೆಪ್ಟ್ಸ್ ಆಫ್ ಈ 3 ಜನ ನಾವು ಹತ್ರ ಇದ್ದಾಗ ನಾವು 3 ಜನ ಮೇನ್ ಥಿಂಗ 3 ಜನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇವಾಗ ಕಾಸ್ಟಿಂಗ್, ಇವಾಗ ಫಾರ್ ಎಕ್ಸಾಂಪಲ್ ಲೋವರ್ ಕ್ಲಾಸ್ ಬಂದಾಗ ಅವ್ರ ಕಾನ್ಸೆಪ್ಟ್ಸ್ ಆಫ್ ವರ್ಕ್ ಏನು ಬೇಕು, ಅವ್ರಿಗೆ ಇನ್ಪುಟ್ಸ್ ಏನು ಬೇಕು, ಅವ್ರಿಗೆ ಆಸೆ ಮನೆ ಇದೇ ಕಾನ್ಸೆಪ್ಟಾಗಿ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಬಜೆಟ್ ಅಪಾನ್ ದ ಬಜೆಟ್ ಆದಾಗ ಅವ್ರು ಅದನ್ನು ಕೈ ಬಿಡ್ತಾರೆ. ಬಟ್ ನಮ್ಮಲ್ಲಿ ಆ ಆಪ್ಷನ್ ಇಲ್ಲ. ನಮ್ಮಲ್ಲಿ ನಾವೇನು ಮಾಡಿದ್ದೀವಿ, ಆ ಬಜೆಟ್ ಏನಿದೆ ಬಜೆಟ್ ಒಂದು ಬೇಸ್ ಪ್ಯಾಕೇಜ್, ಫಾರ್ ಎಕ್ಸಾಂಪಲ್ ರೆಂಟಲ್ ಪರ್ಪಸ್, ಮತ್ತು ನೆಕ್ಸ್ಟ್ ಓನರ್ ಪರ್ಪಸ್, ನೆಕ್ಸ್ಟ್ ಲಕ್ಸುರಿ ಕಾನ್ಸೆಪ್ಟ್, ಆ ಕಾನ್ಸೆಪ್ಟಲ್ಲಿ ನಾವು ಡಿಪೆಂಡ್ ಮಾಡಿದ್ದೀವಿ. ನಮ್ಮಲ್ಲಿ ಹೈಯರ್ ಪ್ಯಾಕೇಜಸ್ ಅಂತ ಬಂದಾಗ ನಮ್ಮಲ್ಲಿ 2850 to 3350, 3550 3 ಪ್ಯಾಕೇಜಸ್ ಇದೆ. ಈ ಪ್ಯಾಕೇಜಸಲ್ಲಿ ಇನ್ಕ್ಲೂಡ್ ನಿಮಗೆ ಪ್ರತಿಯೊಂದು ಆಗುತ್ತೆ, ಇನ್ಕ್ಲೂಡಿಂಗ್ ಸೋಫಾ ಆಗಿರ್ಬೋದು, ಮ್ಯಾಟ್ರೆಸ್ ಆಗಿರ್ಬೋದು, ಡೆಕೋರೇಟಿವ್ ಲೈಟ್ಸ್ ಅಂದರೆ ಸ್ಟ್ಯಾಂಡ್ಲೇರ್ ಲೈಟ್ಸ್ ಆಗಿರ್ಬೋದು, ಫ್ಲೋರಿಂಗ್ ಮಾರ್ಬಲ್ ಆಗಿರ್ಬೋದು, ಜೊತೆಗೆ ಬ್ಲಾಕ್ ವರ್ಕ್, ರೆಡ್ ಬ್ರಿಕ್ ಮತ್ತು ಸ್ಟೀಲ್, JSW, ಟಾಟಾ, ಈ ಕಾನ್ಸೆಪ್ಟ್ಸ್ ಆಫ್ ವರ್ಕಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ. ಈ ಥರ ಇದ್ದಾಗ ಏನಾಗುತ್ತೆ, ಕ್ಲೈಂಟ್ಗಳಿಗೆ ಪ್ರತಿಯೊಂದು ಫಿಲಪ್ ಆಗುತ್ತೆ. ಕಿಚನಿಂದ ಬರೋದಾದರೆ ನಿಮಗೆ ಕಂಪ್ಲೀಟ್ ಚಿಮ್ನಿ ಆಗಿರ್ಬೋದು, ಹಾಬ್ ಆಗಿರ್ಬೋದು, ಅಂದರೆ ಸ್ಟವ್ ಆಗಿರ್ಬೋದು, ನೆಕ್ಸ್ಟ್ TV ಆಗಿರ್ಬೋದು, ರೆಫ್ರಿಜಿರೇಟರ್ ಆಗಿರ್ಬೋದು, ಇದೆಲ್ಲ ನೀವು ನೋಡ್ಕೊತೀವಿ. ಪ್ರತಿಯೊಂದು ನಮ್ಮ ಸ್ಕೋಪಲ್ಲೇ ಬರುತ್ತೆ. ಹೈಯರ್ ಪ್ಯಾಕೇಜಸ್ಗೆ ಅಂತ ಹೋದಾಗ ಕಂಪ್ಲೀಟಾಗಿ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜಸಲ್ಲಿ. ಸೊ ಇದೆಲ್ಲವೂ ಕೂಡ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಇರುತ್ತಲ್ಲ, ಅದರಲ್ಲಿ ಇದೆಲ್ಲವೂ ಇನ್ಕ್ಲೂಡ್ ಹೌದು, ಖಂಡಿತ. ಹೈಯರ್ ಪ್ಯಾಕೇಜಸ್ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಕರ್ಟನ್ಸ್, ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಡೈನಿಂಗ್ ಟೇಬಲ್ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ವರ್ಕ್ ಜೊತೆಗೆ ಥೀಮ್ ಮ್ಯಾಚ್. ನಾವು ಮೇಯ್ನಾಗಿ ಕನ್ಸಿಡರ್ ಮಾಡೋದು ಬಂದ್ಬಿಟ್ಟು ಕಾನ್ಸೆಪ್ಟ್ ಆಫ್ ವರ್ಕ್ ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್. ಕಾನ್ಸೆಪ್ಟ್ ಆಫ್ ವರ್ಕ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನೊಂದು ಆಸೆ ಇರುತ್ತೆ ಮನೆ ಇದೇ ಥರ ಬರಬೇಕು ಅಂತ. ಆ ಕಾನ್ಸೆಪ್ಟ್ ಆಫ್ ವರ್ಕ್ನ ಮೇಯ್ನಾಗಿ ನಮ್ಮ ಇಂಟೀರಿಯರ್ ಟೀಮ್ ಆಗಿರ್ಬೋದು, ನಮ್ಮ ಆರ್ಕಿಟೆಕ್ಟ್ ಆಗಿರ್ಬೋದು, ಅವ್ರ ಜೊತೆಗೆ ನಾವು ಅದನ್ನ ಕೋಆರ್ಡಿನೇಟ್ ಮಾಡಿ ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ನಾವು ಆ ವರ್ಕ್ನ ಔಟ್ಪುಟ್ ಮಾಡ್ತೀವಿ. ಅದು ಬಂದಾಗ ಏನಾಗುತ್ತೆ, ಕ್ಲೈಂಟ್ ಕೊನೆಗೆ ಎಂಡ್ ಆಫ್ ದ ಟೈಮ್ ದೇ ವಿಲ್ ಬಿ ಹ್ಯಾಪಿ, ಮೇನ್ ಥಿಂಗ್. ಅದನ್ನು ನೋಡ್ತೀವಿ. ನೆಕ್ಸ್ಟ್ ಬರೋದು ಥೀಮ್ ಮ್ಯಾಚ್ ಇಸ್ ನಥಿಂಗ್ ಬಟ್ ಇವಾಗ ಹೆಂಗೆ ಅಂದರೆ ಇವಾಗ ನನಗೊಂದು ಪ್ಯಾಂಟ್ ಹಾಕಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ, ಜೊತೆಗೆ ವೈಟ್ ಶರ್ಟ್ ಹಾಕಿದ್ದೀನಿ. ಇದು ಹಾಕಿದ್ರೆ
ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. Correct. ಅದೇ ಥರ ಮನೆಗೂ ಯಾವ ಜಾಗದಲ್ಲಿ ಏನು ಬಂದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಡಿಸೈನರ್ಸ್ ಏನಿರ್ತೀವಿ, ಜೊತೆಗೆ ಏನು ಕಾಂಟ್ರಾಕ್ಟರ್ಸ್ ಇರ್ತೀವಿ, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕ್ಲೈಂಟ್ ರಿಕ್ವೈರ್ಮೆಂಟ್ ನನಗೆ ಡೈನಿಂಗ್ ಟೇಬಲ್ ಬೇಕು, ನನಗೆ ಇಷ್ಟು ಕಿಚನ್ ಬೇಕು, ನನಗೆ ಪೂಜಾ ರೂಮ್ ಬೇಕು ಅಂತ ಹೇಳ್ತಾರೆ. ಬಟ್ ಕಾನ್ಸೆಪ್ಟ್ ಆಫ್ ವರ್ಕ್ ಅವ್ರು ಅದನ್ನು ಇನ್ಪುಟ್ ಮಾಡೋಕ್ಕಾಗಲ್ಲ. ಇವಾಗ ಅವ್ರದ್ದು ಏನೋ ನಾರ್ಮಲ್ ಕಾನ್ಸೆಪ್ಟ್ ಇರುತ್ತೆ. ಬಟ್ ನಮ್ಮಲ್ಲಿ ಕಾನ್ಸೆಪ್ಟ್ ನಾವು ಹೊಸ್ದಾಗಿ ಆಚೆ ನಮ್ಮ ಕಡೆಯಿಂದ ಬಂದಾಗ ಏನಾಗುತ್ತೆ, ನಮಗೊಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ. ನಾವು ಪ್ರತಿಯೊಂದು ಮನೆ ಮಾಡಬೇಕಂದ್ರೆ ಹೈಯರ್ ಪ್ಯಾಕೇಜಸ್ ಮನೆ ಮಾಡಬೇಕಂದ್ರೆ ಪ್ರತಿಯೊಂದು ಗಮನ ತೊಗೊತೀವಿ. ಫಾರ್ ಎಕ್ಸಾಂಪಲ್ ಟೈಲ್ ಮಾರ್ಬಲ್ ಕಲರ್ ಕೋಡ್ ಇರ್ಬೋದು, ಪೇಂಟ್ ಕೋಡ್ ಇರ್ಬೋದು, ವುಡ್ ಪಾಲಿಶ್ ಇರ್ಬೋದು, ನೆಕ್ಸ್ಟ್ ಬಂದು ಸೋಫಾ ಕಲರ್ ಇರ್ಬೋದು, ಅಂದರೆ ಕಲರ್ ಪ್ಯಾಲೆಟ್ ಇರ್ಬೋದು, ಇವೆಲ್ಲ ನಿಮ್ಗೆ ಕಂಪ್ಲೀಟಾಗಿ ಮ್ಯಾಟ್ರ್ ಆಗುತ್ತೆ. ಸೊ ಸುಮಾರಿದೆ ವಿಚಾರಗಳಾದ್ರೆ. ಖಂಡಿತ ಹೌದು. ಇನ್ನು ಲಕ್ಸುರಿ ಅಂತಂದರೆ ಬೇಸಿಕಲಿ ಮಾರ್ಬಲ್ಲು, ಶಾಂಡಲಿಯರು, ಸೋಫಾ, ಕರ್ಟನ್ನು, ಇದು ಒಂದು ನೋಡೋಕ್ಕೆ ಚೆನ್ನಾಗಿರುವಂಥದ್ದು ಒಂದಾದರೆ, ಲಕ್ಸುರಿ ಅಂದರೆ ಒಂದು 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 ಏನು ಹೇಳಿ, ಒಂದು ಇರೋಕ್ಕೊಂದು ಅನುಕೂಲ, ಸ್ಪೇಷಿಯಸ್ ಆಗಿರುವಂಥದ್ದು, ಬಾಲ್ಕನಿಗಳು ದೊಡ್ಡದಿರುವಂಥದ್ದು ಅಲ್ವಾ, ಇದೆಲ್ಲ ಬರುತ್ತಾ ಅದರಲ್ಲಿ? ಖಂಡಿತ ಇವೆಲ್ಲ ಬರುತ್ತೆ ಸರ್. ಇನ್ಪುಟ್ಸ್ ಅದೇ ಏನು ಬೇಸ್ಡ್ ಆನ್ ದ ಕಾನ್ಸೆಪ್ಟ್ಸ್ ಆಫ್ ಕ್ಲೈಂಟ್, ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಪ್ರತಿಯೊಂದು ಅವರ ರಿಕ್ವೈರ್ಮೆಂಟು ಜೊತೆಗೆ ನಮ್ಮ ಐಡಿಯಾಸು ಇನ್ವೆಂಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅದು ವರ್ಕ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ಬಟ್ ಮಿಡ್ ಕ್ಲಾಸ್ನವ್ರಿಗೆ ಈ ಥರ ಬಜೆಟ್ ಇರುತ್ತಲ್ಲ, ಬಜೆಟ್ ಫ್ರೆಂಡ್ಲಿ ಹೌಸ್ ಅಂತ ಅನ್ಕೋತಾರಲ್ಲ, ಅವ್ರಿಗೂ ಒಂದು ಲಕ್ಸುರಿ ಫೀಲ್ ಕೊಡೋ ಥರ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಮ್ಮಲ್ಲಿ ಆಪ್ಷನ್ಸ್ ಹೆಂಗಿದೆ ಅಂದರೆ, ಇದು ಯೂಶಲಾಗಿ ಮಿಕ್ಸ್ ಆಫ್ ಪ್ಯಾಕೇಜಸ್ ಯಾರೂ ಮಾಡಲ್ಲ. ಅಂದರೆ ಇವಾಗ ಏನಾಗುತ್ತೆ, ಗ್ರೌಂಡ್ ಫ್ಲೋರ್ ಒಂದು ಪ್ಯಾಕೇಜ್, ಫಸ್ಟ್ ಫ್ಲೋರ್ ಒಂದು ಪ್ಯಾಕೇಜ್, ಥರ್ಡ್ ಫ್ಲೋರ್ ಒಂದು ಪ್ಯಾಕೇಜು, ಯೂಶಲಾಗಿ ಯಾರು ಈ ಕಾನ್ಸೆಪ್ಟ್ಸ್ ಆಫ್ ವರ್ಕಲ್ಲಿ ಯಾರೂ ಫಾಲೋ ಅಪ್ ಮಾಡಲ್ಲ. ಎಲ್ಲ ಒಂದೇ ತೊಗೋಬೇಕು, ಮಿನಿಮಮ್ 2 ಫ್ಲೋರ್ಸ್ ತೊಗೋಬೇಕು ಅನ್ನೋ ಇದರಲ್ಲೇ ಇಂಟೆನ್ಷನಲ್ಲೇ ಆಲ್ಮೋಸ್ಟ್ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಬಿಲ್ಡರ್ಸ್ ಆಗಿರ್ಬೋದು, ಬಟ್ ಹಂಗೆ ಇವಾಗ ವರ್ಕ್ ನಡೀತಿರೋದು. ಬಟ್ ನಮ್ಮಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರ್ ಅಂತ ತೊಗೊಳ್ಳೋಣ. ಗ್ರೌಂಡ್ ಫ್ಲೋರ್ 1 BHK ಮನೆ ಬರುತ್ತೆ, ಮಿಕ್ಕಿದ ರೆಸ್ಟ್ ಆಫ್ ಕಾರ್ ಪಾರ್ಕಿಂಗ್ ಬರುತ್ತೆ. ಇವಾಗ ಕ್ಲೈಂಟ್ಗಳಿಗೆ ನನಗೆ ಗ್ರೌಂಡ್ ಫ್ಲೋರ್ ನನಗೆ ಇಂಟೀರಿಯರ್ ವರ್ಕ್ ಬೇಡ ಅಂದಾಗ ಲೋವರ್ ಪ್ಯಾಕೇಜ್ 1850, 2000 ಪ್ಯಾಕೇಜ್. ನೆಕ್ಸ್ಟ್ ಫಸ್ಟ್ ಫ್ಲೋರ್ ಬಂದಾಗ ಏನಾಗುತ್ತೆ, 2550 ಪ್ಯಾಕೇಜ್, ಅಂದರೆ ಸ್ವಂತವಾಗಿರೋದಕ್ಕೆ. ಈ ಥರ ಇದ್ದಾಗ ಏನಾಗುತ್ತೆ, ಮೇಯ್ನಾಗಿ ಕ್ಲೈಂಟ್ಗಳಿಗೆ ಬರ್ಡನ್ ಕಡಿಮೆ ಆಗುತ್ತೆ, ಕಾಸ್ಟಿಂಗ್ ಬರ್ಡನ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಇವಾಗ ನಾನು 2,55,000 ಒಂದು ಚದರಕ್ಕೆ ಮೇಲ್ಗಡೆ ಚಾರ್ಜ್ ಮಾಡೋದನ್ನು ನಾನು ಗ್ರೌಂಡ್ ಫ್ಲೋರ್ 1,85,000 ಮಾಡಿದಾಗ ಅವರು ನಿಯರ್ಲಿ 60,000 65,000 ಕಸ್ಟಮರ್ಗೆ ಒಂದು ಚದರಕ್ಕೆ ಸೇವ್ ಆಗುತ್ತೆ. ಹಂಗಾದಾಗ ಏನಾಗುತ್ತೆ, ಕ್ಲೈಂಟ್ಗಳಿಗೆ ಅವರ ಬಜೆಟ್ಟು ಜೊತೆಗೆ ಅವರ ರಿಕ್ವೈರ್ಮೆಂಟು ಎರಡೂ ಇನ್ಪುಟ್ ಮಾಡ್ಬೋದು. ಅಂದರೆ ಮಿಕ್ಸ್ ಆಫ್ ಪ್ಯಾಕೇಜಸ್ ಮಾಡಿದಾಗ ಕ್ಲೈಂಟ್ಗಳಿಗೆ ಖಂಡಿತ ಅನುಕೂಲ ಆಗುತ್ತೆ. ವೆರಿ ನೈಸ್. ಓಕೆ, ಸೊ ಹಾಗೆ ನಾವು ಅಂದರೆ ಒಬ್ಬ ಮಿಡ್ ಕ್ಲಾಸ್ ವ್ಯಕ್ತಿ ಕೂಡ ಬಜೆಟ್ ಅಂದರೆ ಕಡಿಮೆ ಬಜೆಟ್ ಇನ್ ದ ಸೆನ್ಸ್ ಸ್ವಲ್ಪ ಡೀಸೆಂಟ್ ಬಜೆಟ್ ಇದ್ದರೂ ಕೂಡ ಲಕ್ಸುರಿ ಫೀಲ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದರು. ನೆಕ್ಸ್ಟ್ ನಾನು ಕೇಳಬೇಕು ಅಂದ್ಕೊಂಡಿರೋದು, ಇದು ಒಂದು ಮನೆ ಬಗ್ಗೆ ಮಾತಾಡಿದರೆ ಇನ್ನು ಸಂಬಂಧಗಳ ಬಗ್ಗೆ ನಾನು ಈ ಒಂದು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಒಂದು ಮನೆ ಕಟ್ಟಬೇಕಾದ್ರೆ ಒಂದು ದುಡ್ಡಿನ ಪ್ರಶ್ನೆ ಇರುತ್ತೆ, ಇನ್ನೊಂದು ಟೈಮ್ ಪ್ರಶ್ನೆ ಇರುತ್ತೆ, ಇನ್ನೊಂದು ಫ್ಯಾಮಿಲಿದೊಂದು ಪ್ರಶ್ನೆ ಇರುತ್ತೆ. ಜಾಸ್ತಿ ಯಾವುದು ನಿಮಗೆ ಸ್ಟ್ರೆಸ್ ಕೊಡುತ್ತೆ? ಸರ್, ಕೆಲಸ ಮಾಡೋರಿಗೆ ಸ್ಟ್ರೆಸ್ ಅಂತ ನಾವು ಅದನ್ನ ಹೇಳಕ್ ಹೋಗಲ್ಲ ಸರ್. ಅವರ ರಿಕ್ವೈರ್ಮೆಂಟ್ ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಮನೆ ಅಂತ ಅಂದಮೇಲೆ ವೈಫ್ದು ಒಂಥರ ಕಾನ್ಸೆಪ್ಟ್ ಇರುತ್ತೆ, ಹಸ್ಬೆಂಡ್ ಒಂಥರ ಕಾನ್ಸೆಪ್ಟ್ ಇರುತ್ತೆ, ಮಕ್ಳದ್ದು ಒಂಥರ ಕಾನ್ಸೆಪ್ಟ್ ಇರುತ್ತೆ. ಅಷ್ಟು ಮಿಕ್ಸ್ ಆಫ್ ವರ್ಕ್ ಮಾಡಿದ್ರೇ ಕೊನೆಗೆ ಎಂಡ್ ಆಫ್ ಎ ಟೈಮ್ ದೇ ವಿಲ್ ಬಿ ಹ್ಯಾಪಿ. ಈ ಕಾನ್ಸೆಪ್ಟ್ನ ಇದಕ್ಕೆ ನಾನು ಹೇಳಿದೆ ಅವಾಗ ಕಾನ್ಸೆಪ್ಟ್ಸ್ ಆಫ್ ವರ್ಕ್ ನಾವೇನಿವಾಗ ಫಾರ್ ಎಕ್ಸಾಂಪಲ್ ಇವಾಗ ಕ್ಲೈಂಟ್ ಅಂತ ಬಂದಮೇಲೆ ನಾನು ಬರೀ ನನ್ನ ಪ್ರಾಜೆಕ್ಟ್ ಮನೆ 30-40 1 BHK ಮಾಡಿ 2 BHK ಮಾಡಿ, ಇಟ್ಸ್ ನಾಟ್ ಎ ಪ್ರಾಪರ್ ವೇ. ದ ಪ್ರಾಪರ್ ವೇ ಇಟ್ಸ್ ಏನಂದರೆ ರಿಕ್ವೈರ್ಮೆಂಟ್. ಇವಾಗ ಮನೇಲಿದ್ದಾರೆ ಅಂದರೆ ಮಕ್ಕಳಿದ್ರೆ ಮಕ್ಳಿಗೆ ಏನು ಕಾನ್ಸೆಪ್ಟ್ ಆಫ್ ವರ್ಕ್ನ ಮಾಡಬೇಕಾಗುತ್ತೆ. ಇವಾಗ ಹಸ್ಬೆಂಡ್ಗೆ ಏನು ಕಾನ್ಸೆಪ್ಟ್ ಆಫ್ ಅವರು ಯಾವ ಥೀಮ್ ಕಾನ್ಸೆಪ್ಟ್ ಬರಬೇಕಾಗುತ್ತೆ. ಲೇಡೀಸ್ಗೆ ಯೂಶಲಾಗಿ ಅವ್ರ ಪ್ರಾಮುಖ್ಯತೆ ಏನು, ಅವ್ರು ಯೂಶಲಿ ಕಿಚನ್ಗೆ ಕೊಡ್ತಾರೆ, ಅವ್ರ ಕಾನ್ಸೆಪ್ಟ್ ಆಫ್ ವರ್ಕ್ ಏನಿದೆ, ಅವ್ರಿಗೆ ಇನ್ಪುಟ್ಸ್ ಏನು ಬೇಕಾಗುತ್ತೆ, ಇವೆಲ್ಲ ಕಂಪ್ಲೀಟಾಗಿ ನೋಡ್ತೀವಿ ನಾವು. ಬರೀ ಮನೆ ಕಟ್ಟೋ ಟೈಮಲ್ಲಿ ಬರೀ ಒಬ್ಬರ ಹತ್ರ ಮಾತಾಡಲ್ಲ, ಕಂಪ್ಲೀಟಾಗಿ ಮನೆ ಜನ ಏನಿರ್ತಾರೆ ಪ್ರತಿಯೊಬ್ಬರ ಹತ್ರ ಡಿಸ್ಕಸ್ ಮಾಡ್ತೀವಿ. ಗಂಡ ಹೆಂಡತಿ ಇಬ್ರು ಅಂದರೆ ಅವ್ರು ಮಾತಾಡಿಕೊಂಡು ಒಂದು ಫೈನಲ್ ಡಿಸಿಷನ್ ತೊಗೊಂಡು ನಿಮ್ಮ ಹತ್ರ ಬಂದರೆ ನಿಮಗೂ ಸಮಸ್ಯೆ ಇಲ್ಲ, ಅವ್ರಿಗೂ ಸಮಸ್ಯೆ. ಖಂಡಿತ. ಅವರು ಇಲ್ಲಿ ಬಂದು ಏನಾದರೂ ಆರ್ಗ್ಯುಮೆಂಟ್ ಆಗುತ್ತಾ ಆ ಥರ ಆಪ್ಷನ್ಸ್ ನಮ್ಮಲ್ಲಿ ಇಲ್ಲ ಸರ್. ಆ ಥರ ಆಪ್ಷನ್ಸ್ ನಮ್ಮಲ್ಲಿ ಇಲ್ಲ ಅಂತಂದರೆ ಮೇಯ್ನಾಗಿ ಅಷ್ಟು ನಾವು ಹೆಂಗೆ ಅಂದರೆ, ಟು ಬಿ ಫ್ರ್ಯಾಂಕ್, ಕ್ಲೈಂಟ್ ಹತ್ರ ತುಂಬ ಫ್ರೆಂಡ್ಲಿ ನೇಚರ್ ನಮ್ಮದು. ನಾವು ಕ್ಲೈಂಟ್ಗಳ ಹತ್ರ ಯಾವುದೇ ಕಾರಣಕ್ಕೂ ಇವಾಗ ಕ್ಲೈಂಟ್ಗೆ ಏನೋ ವರ್ಕ್ ಹೇಳ್ತಾರೆ, ಏನಾಗುತ್ತೆ, ಕೆಲವು ಕ್ಲೈಂಟ್ಗಳಿಗೆ ಗೊತ್ತಿರಲ್ಲ, ಅವ್ರು ಯಾವುದೋ ಥಾಟಲ್ಲಿ ಇರ್ತಾರೆ. ಏನಾಗುತ್ತೆ, ನಾವು ಎಂಡ್ ಆಫ್ ಎ ಟೈಮ್ ನಮ್ಮದು ಫೈನಲಿ ನಮ್ಮ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ತುಂಬ ನೋಡ್ತೀನಿ. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ನೋಡಿದಾಗ ಏನಾಗುತ್ತೆ, ಕ್ಲೈಂಟ್ಗಳು ದೇ ವಿಲ್ ಬಿ ಹ್ಯಾಪಿ, ಅಂದರೆ ಕೊನೆಗೆ ಅವ್ರಿಗೊಂದು ಖುಷಿ ಇರುತ್ತೆ. ಅಫ್ಕೋರ್ಸ್ ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ಸ್ಟ್ರೆಸ್ ಮಾಡ್ಕೋತಾರಲ್ಲ ತುಂಬ ಜನ. ಒಂದು ಮನೆ ಕನ್ಸ್ಟ್ರಕ್ಷನ್ 1-2 ವರ್ಷ ಅವ್ರು ಅದರಲ್ಲೇ ಇರ್ತಾರೆ. ಈಗ ಅಂಥವ್ರಿಗೆ ಪ್ರಾಕ್ಟಿಕಲ್ ಆಗಿ ಏನಾದರೂ ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ಮನೆ ಕಟ್ಟೋದು ಸ್ವಂತವಾಗಿ ಕಟ್ಟಾಗ
ಅಬ್ಸಲ್ಯೂಟ್ಲಿ ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ಬಟ್ ಪ್ರಾಪರ್ ವೇಲಿ ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು, ಒಬ್ಬ ಬಿಲ್ಡರ್ ಇರ್ಬೋದು, ಒಬ್ಬ ಕಂಪ್ನಿಗೆ ಕೆಲಸನ ಕೊಟ್ಟಾಗ ಅದು ವಿತ್ ಏನಂತಾರೆ ಅವ್ರ ವರ್ಕ್ ನೋಡಿ ಅದು ಕೊಟ್ಟಾಗ ಏನಾಗುತ್ತೆ, ಅದೇ ಕನ್ಸ್ಟ್ರಕ್ಷನ್ ಕಂಪನಿ ಕೊಟ್ಟಾಗ ಅವ್ರಿಗೆ ಸ್ಟ್ರೆಸ್ ಇರಲ್ಲ ಅಂತ, ಎಲ್ಲ ನೀವು ರೆಸ್ಪಾನ್ಸಿಬಿಲಿಟಿ ತಗೋತೀರಾ. ಕರೆಕ್ಟ್. ಸೊ ಬೇಸಿಕಲಿ ಜಯಂಕರ್ ಅವ್ರನ್ನ ಏನು ಹೇಳ್ತಿರೋದು ಅಂದರೆ, ಈಗ ನೋಡಿ ನಮಗೆ ಗೊತ್ತಿಲ್ಲದೆ ಕೆಲಸನ ನಾನು ಮಾಡೋಕ್ಕೆ ಹೋದರೆ ಖಂಡಿತ ನಂಗೆ ಸ್ಟ್ರೆಸ್ ಆಗೇ ಆಗುತ್ತೆ. ಈಗ ಉದಾಹರಣೆಗೆ ಯಾವುದೊಂದು ಟೆಕ್ನಿಕಲ್ ಜಾಬ್ ನಮ್ಮ ಎಡಿಟರ್ಗಳು ಎಷ್ಟು ಎಡಿಟ್ ಚೆನ್ನಾಗಿ ಮಾಡ್ತಾರೋ ನಾನು ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಪ್ರಶ್ನೆ ಕೇಳುವಂಥದ್ದು, ಸಂದರ್ಶನ ಮಾಡುವಂಥ ನಾನು ಮಾಡ್ತೀನಿ ಅಲ್ವಾ. ಸೊ ಹಾಗೆ ಅವ್ರವ್ರ ಕೆಲಸ ಅವ್ರು ಮಾಡಿದರೆ ಜಗತ್ತಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇನ್ಪುಟ್ಸ್ ಕೊಡ್ಬೋದು, ನೋಡಿ ಹಿಂಗಿರಿ, ಹಿಂಗೆ ಮಾಡಿ ಅಂಥೇಳಿ ಹೇಳೋವಂಥದ್ರಲ್ಲಿ ರಿಕ್ವೈರ್ಮೆಂಟ್ ಆ್ಯಸ್ ಪರ್ ಕಾನ್ಸೆಪ್ಟ್ಸ್ ಆಫ್ ವರ್ಕ್ನ ನಾವು ಅವ್ರಿಗೆ ಗೈಡ್ ಮಾಡಿ ಅಂದರೆ ಹೇಳ್ಬೋದು. ಎಸ್. ಜಯಂಕರ್ ಅವ್ರಿಗೆ ಕೊನೆ ಪ್ರಶ್ನೆ, ಅವರು ಕಮರ್ಷಿಯಲ್ ಮಾಡಿದ್ದಾರೆ, ರೆಸಿಡೆನ್ಷಿಯಲ್ ಮಾಡಿದ್ದಾರೆ. ಬಟ್ ರೆಸಿಡೆನ್ಷಿಯಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ರೆಸಿಡೆನ್ಷಿಯಲ್ ಮಾಡುವಾಗ ಯಾವ ಕಾನ್ಸೆಪ್ಟ್ ಮೇಲೆ ನೀವು ಮಾಡ್ತೀರಾ? ಮೇಯ್ನಾಗಿ ನಾವು ನೋಡೋದು ಫಸ್ಟ್ ಕ್ವಾಲಿಟಿ ಮೇಯ್ನಾಗಿ. ನಾವು ನೆಕ್ಸ್ಟ್ ಬರೋದಾದರೆ ಎಲಿವೇಶನ್, ಔಟ್ಲುಕ್ ಹೆಂಗೆ ಕಾಣುತ್ತೆ ಅಂತ, ಮನೆ ಹೆಂಗೆ ಕಾಣುತ್ತೆ ಅನ್ನೋದು. ಇವಾಗ ಓನರ್ಗಳಿಗೆ ಮಾತ್ರ ಅದು ಕನಸಿನ ಮನೆ ಅಲ್ಲ, ಮನೆ ಕಟ್ಟೋರ್ಗೂ ಕನಸಿನ ಮನೆ ಇರುತ್ತೆ. ಅಂದರೆ ಇವಾಗ ನಾವು ಕಂಪ್ಲೀಟಾಗಿ ಒಂದು ಮನೆ ಅಂತ ಅಂದಾಗ ಔಟ್ಲುಕ್ ನಾವು ಮೇಯ್ನಾಗಿ ನೋಡ್ತೀವಿ. ಔಟ್ಲುಕ್ ಅಂದರೆ ಫಾರ್ ಎಕ್ಸಾಂಪಲ್ ಏನು ಔಟ್ಪುಟ್ ಬರಬೇಕಲ್ಲಿ, ಏನು ಇನ್ಪುಟ್ ಮಾಡಬೇಕು, ಏನು ಇನ್ಪುಟ್ ಮಾಡಿ ಏನು ಔಟ್ಪುಟ್ ಬರುತ್ತೆ. ನೆಕ್ಸ್ಟು ಬಂದು ಪೂಜಾ ರೂಮ್, ನೆಕ್ಸ್ಟು ಬಂದು ಮೇಯ್ನ್ ಡೋರ್. ಈ ಮೂರು ನಾವು ತುಂಬ ಗಮನ ತೊಗೊತೀವಿ. ನಮ್ಮಲ್ಲಿ ನೀವು ಯಾವ ಪ್ರಾಜೆಕ್ಟ್ನ ವಿಸಿಟ್ ಮಾಡಿದ್ರು ನೀವು ಅದನ್ನು ಹೇಳ್ತೀರಾ, ಓ ಇದು ನಾರ್ಮಲ್ ಆಗಿಲ್ಲ, ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತೀರಾ. ಆ ಕಾನ್ಸೆಪ್ಟ್ಸ್ ಆಫ್ ವರ್ಕ್ನ ನಾನು ಅದನ್ನು ಇನ್ಪುಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಡೋರ್ ಹೈಟ್ ಇರ್ಬೋದು, ಅಂದರೆ ಮೈನ್ ಡೋರ್ ಇರ್ಬೋದು. ಮೈನ್ ಡೋರ್ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪ್ರಾಪರ್ ಸೈಜ್ ಅಂತ ಇಲ್ಲ, ಯೂಶಲಾಗೆಲ್ಲ 4 ಫೀಟ್ಗೆ 5 ಫೀಟ್ ಆ ಥರ ಕಾನ್ಸೆಪ್ಟ್ ಇರುತ್ತೆ. ಬಟ್ ನಮ್ಮಲ್ಲಿ ಮೈನ್ ಡೋರ್ ಬಿಡ್ತೆ ಮಿನಿಮಮ್ 6 to 7 ಫೀಟ್ ಕೊಡ್ತೀನಿ. ಹೈಟ್ ಬಂದು ಮಿನಿಮಮ್ 8 to 10 ಫೀಟ್ ಕೊಡ್ತೀವಿ. ಇದು ಬೇಸಿಕ್ ಹೈಟ್ ಅದು. ಜೊತೆಗೆ ನೆಕ್ಸ್ಟ್ ಬರುತ್ತೆ ಪೂಜಾ ರೂಮ್ ಅರೌಂಡ್ ನಾವು ಒಂದು 2 to 2.5 lakh ನಾವು ಕಾಸ್ಟ್ ಮಾಡ್ತೀವಿ, ಬೇಸಿಕ್ ಪ್ಯಾಕೇಜ್ಲಿ, ಹೈಯರ್ ಪ್ಯಾಕೇಜಲ್ಲಿ. ಏನಕ್ಕೆ ಅಂದರೆ ನಮಗೊಂದು ಡ್ರೀಮ್, ಅದು ನಮ್ಮ ಕಾನ್ಸೆಪ್ಟ್ಸ್ ಆಫ್ ವರ್ಕು ಈ ಥರ ಇದು ನಮ್ಮದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ನಾನಿದ್ದೀನಿ. ಇದ್ದಾಗ ಏನಾಗುತ್ತೆ, ಪ್ರತಿಯೊಂದು ಇವೆಲ್ಲ ನಿಮಗೆ ಒಂದೊಂದೇ ಪ್ಲಸ್ ಆಗ್ತಾ ಹೋಗುತ್ತೆ ನಮಗೆ. ನೋಡಿ, ಯಾರಿಗೇ ಆಗಲಿ ಬಾಡಿ ಆಫ್ ವರ್ಕ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಜಯಂಕರ್ ಅವರು ಚೆನ್ನಾಗಿ ಮಾಡ್ತೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಅವ್ರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಹೇಗಿದೆ ಅವ್ರು ಮನೆ ನೋಡಿದ್ರೆ ಗೊತ್ತಾಗುತ್ತಲ್ಲ. ಈಗ ನಾವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದಾರೆ ಹೇಗೆ ಅವ್ರು ಮಾಡಿದ್ದಾರೆ ಅಂಥೇಳಿ. ಸೊ ಅದರ ಅರ್ಥ ಆಗೋದೇನೆಂದರೆ ಪ್ರೀಮಿಯಮ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅವರು ಅದನ್ನು ಮಾಡ್ಕೊಂಬಂದಿದ್ದಾರೆ ಮತ್ತು ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಅಂದರೆ ಹೇಗೋ ಒಂದು ಮಾಡಿ ಮುಗಿಸ್ಬೇಕು ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಪ್ರತಿಯೊಂದೂ ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನೀವು ಮನೆ ಕಟ್ಟಿಸ್ಬೇಕು ಅಂತ ನಿಮ್ಗೆ ಮನಸ್ಸಲ್ಲಿದ್ದರೆ ಜಯಂಕರ್ ಅವರ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿಯ ಫೋನ್ ನಂಬರ್, ಅವರ ಇಮೇಲ್ ID ಎಲ್ಲವನ್ನು ಕೂಡ ಕೊಟ್ಟಿರ್ತೀವಿ. ಆಸಕ್ತರು ಅವಶ್ಯಕತೆ ಇದ್ದರೂ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಮತ್ತು ಅವ್ರ ಜೊತೆ ಒಂದು ಸಲ ಮಾತಾಡಿ. ಆಮೇಲೆ ನಿಮ್ಮ ಚಿತ್ತ ಅವರ ಚಿತ್ತ ಇಬ್ಬರೂ ಸರಿಯಾಗಿದ್ದರೆ, ಹೊಂದಾಣಿಕೆ ಆದರೆ ಖಂಡಿತ ನೀವು ಹೋಗ್ಬೋದು. ಕರೆಕ್ಟ್ ಜಯಂಕರ್ ಅವರೇ? ಮತ್ತು ಯಾಕೆಂದರೆ ಅವ್ರು ತುಂಬ ದೊಡ್ಡ ಟೀಮ್ ಇರೋದ್ರಿಂದ ಅವ್ರ ಕೆಲಸನೂ ಕೂಡ ತುಂಬ ಫಾಸ್ಟಾಗಿ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಕೊನೆ ಭಾಗಕ್ಕೆ ಬಂದಿದ್ದೀನಿ. ಸೊ ನಾನು ಒಬ್ಬ ಮಿಡ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮನೆ ಕಟ್ಟುವಂಥದ್ದು ಎಲ್ಲರಿಗೂ ಹೇಗೆ ಕನಸಿತ್ತು, ನನಗೂ ಕೂಡ ಅದೇ ಥರ ಕನಸಿತ್ತು. ಸೊ ಹೀಗಾಗಿ ನಿಮ್ಮನ್ನು ರಿಪ್ರೆಸೆಂಟ್ ಮಾಡಿ ನಾನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ ಮತ್ತು ಅದಕ್ಕೆ ಭಾಳ ಒಳ್ಳೆಯ ಉತ್ತರಗಳನ್ನ ಜಯಂಕರ್ ಅವರು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಜಯಂಕರ್ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ಒಳ್ಳೆ ಪ್ರಾಜೆಕ್ಟ್ಗಳು ಆಗಲಿ, ಒಳ್ಳೆ ಮನೆಗಳು ಕನ್ಸ್ಟ್ರಕ್ಷನ್ ಆಗಲಿ. ಯಾಕೆಂದರೆ ಒಂದು ಮನೆ ಅನ್ನೋದು ನೀವು ಕನ್ಸ್ಟ್ರಕ್ಷನ್ ಮಾಡಿ ಓಕೆ ಅವ್ರ ಮನೆ ತೊಗೊಂಡು ಹೋಗ್ತಾರೆ, ನೀವು ದುಡ್ಡು ತೊಗೋತೀರ ಅನ್ನೋ ಸಂಬಂಧ ಅಲ್ಲಿಗೆ ನಿಂತ್ಕೊಳ್ಳಲ್ಲ. ಯಾಕಂದರೆ ಅದು ಇಡೀ ಖಾನ್ದಾನ್, ಇಡೀ ಪುರ್ಖು ಅಂತಾರಲ್ಲ, ಅಂದರೆ ಲೆಗಸಿ ಅದು ಒಂಥರ. ಮಕ್ಕಳು ಮೊಮ್ಮಕ್ಕಳು ಅವರು ಅಲ್ಲಿ ಹುಟ್ಟಿ ಬೆಳೀತಾರೆ. ಈಗ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ನಾನು ಒಂದು ಸಿಂಗಲ್ BHK ಮನೇಲಿ ನಾನು ಬೆಳೆದದ್ದು. ಓಕೆ, ಬೀದರ್ ಶುಗರ್ ಫ್ಯಾಕ್ಟ್ರಿನಲ್ಲಿ ನಾನು ಇವತ್ತು ಆ ಮನೆ ನೋಡಿದರೆ ತುಂಬ ಚಿಕ್ಕ ಮನೆ ಅನಿಸುತ್ತೆ, ಬಟ್ ಅವತ್ತು ಅದೇ ನಂಗೆ ದೊಡ್ಡ ಮನೆ, ಅದೇ ನಂಗೆ ಅದ್ಭುತವಾದ ಮನೆ. ಅಲ್ಲಿ ಎಷ್ಟೊಂದು ಮೆಮೊರೀಸ್ ಇದೆ ಅಂದರೆ ನನಗೆ ಅಲ್ಲಿನ ಬೆಡ್ರೂಮು, ಅಲ್ಲಿನ ಹಾಲು, ಅಲ್ಲಿನ ಅಡುಗೆ ಮನೆ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಮ್ಮ, ನಾವು ಬೆಳೆದದ್ದು, ಇಡೀ ನನ್ನ ಮೆಮೊರೀಸ್ ಎಲ್ಲ ಅದೇ ಮನೆ ಸುತ್ತಮುತ್ತ ಇವೆ. ಹೀಗಾಗಿ ಒಂದು ಮನೆ ಅನ್ನೋದು ಕೇವಲ ಅದು ಒಂದು ಗೋಡೆ ಅಲ್ಲ, ಅದೊಂದು ಫ್ಲೋರ್ ಅಲ್ಲ, ಅದು ನಮ್ಮ ಬದುಕು ಬೇಸಿಕಲಿ ಹೇಳಬೇಕಂದ್ರೆ. ಹೀಗಾಗಿ ಯೋಚನೆ ಮಾಡಿ ಮನೆ ಕಟ್ಟಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.